ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ ವಿಚಾರಣೆ ಮಧ್ಯೆ ವಿಡಿಯೋ ಹರಿಬಿಟ್ಟ ಸೌಜನ್ಯ ಮಾವ ವಿಠಲಗೌಡ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ ವಿಚಾರಣೆ ಮಧ್ಯೆ ವಿಡಿಯೋ ಹರಿಬಿಟ್ಟ ಸೌಜನ್ಯ ಮಾವ ವಿಠಲಗೌಡ. ಬಂಗ್ಲೆಗುಡ್ಡ ಬುರುಡೆ ಪತ್ತೆಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾನೆ ಇದೆ. ಬಂಗ್ಲೆಗುಡ್ಡ ಬುರುಡೆ ಕೇಸ್ಗೆ ಟ್ವಿಸ್ಟ್ ಕೊಟ್ಟಂತ ವಿಠಲಗೌಡ. ಬಂಗ್ಲೆಗುಡ್ಡದಲ್ಲಿ ರಾಶಿ ರಾಶಿ ಅಸ್ಥಿ ಸಿಕ್ಕಿದ್ಯಾ? 2.5 ನಿಮಿಷ ವಿಡಿಯೋ ಬಿಡುಗಡೆ ಮಾಡಿದಂತ ವಿಠಲಗೌಡ. 5 ದಿನಗಳಿಂದ ಎಸ್ಐಟಿಯಿಂದ ವಿಠಲಗೌಡ ಒಂದು ವಿಚಾರಣೆ ನಡೆದಿತ್ತು. ಎಸ್ಐಟಿ ತಂಡ ವಿಠಲಗೌಡನನ್ನ ಕರೆದೊಯ್ದು ಒಂದು ಮಹಜರನ್ನ ಕೂಡ ಮಾಡ್ತಾ ಇದ್ರು. ಮಹಜರ್ ವೇಳೆ ಮೂಳೆ ಹಾಗೂ ಬುರುಡೆ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದೆ. ಮೂಳೆ ಬುರುಡೆ ಕಂಡಿತು ಅಂತ ಹೇಳಿದ್ದಾರೆ ಸೌಜನ್ಯ ಮಾವ ವಿಠಲಗೌಡ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ ದಿನಕ್ಕೆ ಒಂದು ಟ್ವಿಸ್ಟ್ ಅನ್ನ ಕೊಡ್ತಾನೆ ಇದೆ ಅಂತ ಹೇಳ್ಬೋದು. ಬಂಗ್ಲೆಗುಡ್ಡ ಬುರುಡೆ ಪತ್ತೆಗೆ ಈ ಒಂದು ಟ್ವಿಸ್ಟ್ ಸಿಗ್ತಾನೆ ಇದೆ. ಬಂಗ್ಲೆಗುಡ್ಡದಲ್ಲಿ ಬುರುಡೆ ಕೇಸ್ಗೆ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಇದೀಗ ಸೌಜನ್ಯ ಮಾವ ವಿಠಲಗೌಡ. ಧರ್ಮಸ್ಥಳದಲ್ಲಿ ಬುರುಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಿಡಿಯೋವನ್ನ ಹರಿಬಿಟ್ಟಿದ್ದಾನೆ ವಿಠಲಗೌಡ. 2.5 ನಿಮಿಷದ ಒಂದು ವಿಡಿಯೋವನ್ನ ಹರಿಬಿಟ್ಟಿರುವಂಥದ್ದು. ಎಸ್ಐಟಿ ತಂಡ ಮಹಜರು ಮಾಡೋದಕ್ಕೆ ಅಂತ ಬಂಗ್ಲೆಗುಡ್ಡಕ್ಕೆ ಕರ್ಕೊಂಡೋಗಿತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಮೂಳೆ ಹಾಗೆ ಬುರುಡೆ ಕೂಡ ಸಿಕ್ಕಿದೆ ಅನ್ನುವಂತ ಮಾಹಿತಿಯನ್ನ ಹೇಳಿದ್ದಾನೆ. ಚಿನ್ನಯ್ಯ, ತಾನ್ಸಿ, ರಂಗ, ಸುಬ್ರಹ್ಮಣ್ಯ ಎಲ್ಲರೂ ಕೂಡ ಹೇಳಿದ್ದಾರೆ, ಮೃತದೇಹವನ್ನ ತೋರಿಸುವೆ, ಮಧ್ಯರಾತ್ರಿ ಕರೆದ್ರೂ ಕೂಡ ನಾನು ಬರ್ತೀನಿ. ಬಂಗ್ಲಾಗುಡ್ಡದಲ್ಲಿ 2 ಬಾರಿ ಸ್ಥಳ ಮಹಜರನ್ನ ಮಾಡಿದ್ದಾರೆ. ಮಹಜರಿಗೆ ಹೋದಾಗ ಹೆಣಗಳ ರಾಶಿಗಳು ಅಲ್ಲಿ ಸಿಕ್ಕಿವೆ. ಸಣ್ಣ ಮಗುವಿನ ಎಲುಬು ಕೂಡ ಅಲ್ಲಿ ಸಿಕ್ಕಿದೆ. ವಾಮಾಚಾರಕ್ಕೆ ಬಳಸಿರುವಂತಹ ವಸ್ತುಗಳು ಕೂಡ ಅಲ್ಲಿ ಸಿಕ್ಕಿವೆ. ಚಿನ್ನಯ್ಯ ಹೇಳಿದ್ದು 100ಕ್ಕೆ 100 ಸತ್ಯ. ಒಂದೇ ಕಡೆ ಹೆಣಗಳ ರಾಶಿ ನೋಡಿ ಅಚ್ಚರಿಯಾಗಿದೆ ಅಂತ ವಿಡಿಯೋ ಮಾಡಿ ವಿಠಲಗೌಡ ಸ್ಫೋಟಕವಾದಂತಹ ಹೇಳಿಕೆಯನ್ನ ನೀಡಿದ್ದಾರೆ. ಈ ಮೊದಲು ಚಿನ್ನಯ್ಯನ ಕೂಡ ಎಸ್ಐಟಿ ತಂಡ ಒಂದು ಬಂಗ್ಲಾಗುಡ್ಡಕ್ಕೆ ಕರ್ಕೊಂಡು ಹೋಗಿತ್ತು. ಆದ್ರೆ ಅವನು ಹೇಳಿದ್ದು ಆಮೇಲೆ ಅವನು ಏನ್ ಮಾಡಿದ್ದಾನೆ, ಅವನ ಮಾತನ್ನೇ ಚೇಂಜ್ ಮಾಡಿದ್ದ. ಆದ್ರೆ ಇದೀಗ ವಿಠಲಗೌಡ ನಾನ್ ತೋರಿಸ್ತೀನಿ ಬಂಗ್ಲಾಗುಡ್ಡಕ್ಕೆ ಹೋಗಿ ಅಲ್ಲಿ ಕೂಡ ಮಹಜರನ್ನ ಮಾಡಲಾಗಿತ್ತು. ಮಹಜರು ಮಾಡುವಂತಹ ವೇಳೆಯಲ್ಲಿ ಅಲ್ಲಿ 2 ಬಾರಿ ಮಹಜರನ್ನ ಮಾಡಲಾಯಿತು. ಅಲ್ಲಿ ಸಣ್ಣ ಮಗುವಿನ ಎಲುಬು ಕೂಡ ಅಲ್ಲಿ ಸಿಕ್ಕಿದೆ. ಹಾಗೆ ಮೂಳೆ, ಬುರುಡೆ ಇದೆಲ್ಲವೂ ಕೂಡ ಸಿಕ್ಕಿದೆ. ವಾಮಾಚಾರಕ್ಕೆ ಬಳಸುವಂತ ವಸ್ತುಗಳು ಕೂಡ ಅಲ್ಲಿ ಸಿಕ್ಕಿದೆ. ಅಂದ್ರೆ ಮಡಕೆ, ಇಂಥ ವಸ್ತುಗಳು ಕೂಡ ಅಲ್ಲಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ತನಿಖೆಗೆ ನಾವು ಸಿದ್ಧ ಇದ್ವಿ ಅಂತ ನಾವು ಹೇಳಿ ಬಂದಿದ್ವಿ. ಚಿನ್ನಯ್ಯ 2 ಸಲ ಕರ್ಕೊಂಡು ಹೋಗಿದ್ದಾರೆ ಮಾಜಾರಿಗೆ, ಒಂದು ಸ್ಪಾಟ್ ಮಾಜಾರಿಗೆ. ಕರ್ಕೊಂಡು ಹೋಗುವ ವೇಳೆಯಲ್ಲಿ ಅಲ್ಲೇ ಒಂದು 3 ಮನುಷ್ಯರ ಕಲೆಬರವು ಸಿಗುತ್ತೆ ಅಲ್ಲೇ ಪಕ್ಕದ ಒಂದು 10 ಫೀಟಲ್ಲಿ. ನಂತರ 2ನೇ ಸಲ ಮಾಜಾರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಒಂದು 5 ನನ್ನ ಕಣ್ಣಿಗೆ ಕಾಣಿದೆ. ಮತ್ತು ಒಂದು ಸಣ್ಣ ಮಗುದು ಅನ್ನೋದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಾಯಿತ್ತು. ಒಂದು ಸಣ್ಣ ಮಗುದು ಎಲುಬಿದೆ. ಅದು ಪಕ್ಕದಲ್ಲಿ ಈ ವಾಮಾಚಾರಕ್ಕೆ ಬಳಸುವಂಥದ್ದು ಸಣ್ಣ ಒಂದು ಕಲಶಗಳು ಬರುತ್ತೆ, ಒಂದು 5-6 ಕಲಶ ಇತ್ತು. ಅದು ಸಹ ನಾನು ನೋಡಿದ್ದೇನೆ ಅಲ್ಲಿ. ಅದು ನನ್ನ ಅಧಿಕಾರಿಗಳಿಗೆ ನಾನು ಅವ್ರಿಗೆ ಹೇಳಿದ್ದೀನಿ ನಾನು ಈ ಥರ. ಮತ್ತು ಮಣ್ಣೊಂದು ಜರಿದ ಮಣ್ಣು ಏನು ಹೆಣ ಹಾಕಿದ ಪ್ಲೇಸ್ ನೋಡುವಾಗ ಮಣ್ಣು ಒಂಥರ ಇದಾಗಿದೆ. ಎಲ್ಲಿ ಆ ಗುಡ್ಡೆಯನ್ನು ಸ್ವಲ್ಪ ಜರಿದು ಹೆಣವನ್ನು ಮುಚ್ಚಿ ಹಾಕಲಿಕ್ಕೆ ಮಣ್ಣು ಎಲ್ದಾಕಿದ ಒಂಥರ
ಆ ಪ್ರದೇಶ ಕಾಣ್ತಾ ಇದೆ. ಅದೇ ಒಂದು 5-6 ಫೀಟಲ್ಲಿ ಬುರುಡೆಗಳ ರಾಶಿ ಇದೆ ಅಲ್ಲಿ, ಮತ್ತು ಎಲುಬುಗಳು ಎಲ್ಲ ಸ್ಪ್ರೆಡ್ ಆಗಿದೆ, ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ. ಕೆಲವು ಮಣ್ಣು ಒಳಗೆ ಕಾಣ್ತದೆ, ಈ ಅವರ ಬುರುಡೆಗಳೆಲ್ಲ ಮೇಲೆ ಕಾಣ್ತದೆ. ಮೊನ್ನೆ ನೋಡಿದ್ದು ಹಾಗೆ ಇದೆ, ಅದು ಯಾವುದು ಮುಟ್ಲಿಲ್ಲ. ನಿನ್ನೆ ಸಹ ನಿನ್ನೆ ನೋಡಿದ್ದೀವಿ, ನಿನ್ನೆನೂ ಮುಟ್ಲಿಲ್ಲ. ನಿನ್ನೆ ನೋಡಿದ್ದನ್ನು ಅದನ್ನು ತೆಗ್ದಿಲ್ಲ, ಹಾಗೆ ಇಟ್ಟು. ನಾವು ನಿನ್ನೆ ವಾಪಸ್ ಬರುವಾಗ ಹೇಳಿದ್ವಿ, ನೀವು ಎಷ್ಟು ಹೊತ್ತಿಗೂ ನಾವು ಕರೆದು ನಾವು ಬರ್ತೀವಿ, ರಾತ್ರಿ 1 ಗಂಟೆ ಫೋನ್ ಮಾಡಿ ಕರೀರಿ, ನಾವು ನಿಮ್ಮ ತನಿಖೆಗೆ ನಾವು ಸಿದ್ಧ ಇದ್ವಿ ಅಂತ ನಾವು ಹೇಳಿ ಬಂದಿದ್ದೀವಿ. ಚಿನ್ನಯ್ಯ, ತೆನಾಸಿ, ರಂಗ, ಸುಬ್ರಹ್ಮಣ್ಯ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೋಸ್ಕರ ನನ್ನ ಕೊಲೀಗ್ ಶ್ರೀರಕ್ಷಾ ಲೈನ್ ಇದ್ದಾರೆ. ರಕ್ಷಾ, ಈ ಮೊದಲು ಈಗ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯನನ್ನ ತನಿಖೆ ಮಾಡಲಾಗಿತ್ತು. ಆದ್ರೆ ಅಲ್ಲಿ ಬಂಗ್ಲಾ ಗುಡ್ಡಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಬುರುಡೆಗಳಿದ್ಯಾ ಅಂತ ಎಲ್ಲವನ್ನ ಕೂಡ SIT ತನಿಖೆ ಮಾಡಿತ್ತು. ಆದ್ರೆ ಕೆಲವೊಂದು ಕಡೆಗಳಲ್ಲಿ ಮಾತ್ರ ಸಿಕ್ಕಿತ್ತು, ಬೇರೆ ಕಡೆ ಸಿಕ್ಕಿಲ್ಲ. ಆದ್ರೆ ಇದೀಗ ವಿಠಲ್ ಗೌಡನನ್ನ ಕರ್ಕೊಂಡು ಹೋದಾಗ ಅಲ್ಲಿ ಹಲವು ಕಡೆಗಳಲ್ಲಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಏನಿದು ಟ್ವಿಸ್ಟ್? ಏನು ಚಿನ್ನಯ್ಯ ಹೇಳಿದ್ 100% ಸತ್ಯ ಅಂತ. ಈಗ ಧರ್ಮಸ್ಥಳದಲ್ಲಿ ಹೆಣಗಳ ರಾಶಿ ಏನಿತ್ತು, ಆ ಒಂದು ರಾಶಿ ಇದೆ ಅಂತ ಏನ್ ಚಿನ್ನಯ್ಯ ಹೇಳಿಕೆಯನ್ನ ಕೊಟ್ಟಿದ್ದ, ಅದು 100% ಸತ್ಯ ಅಂತ ಈಗ ಸೌಜನ್ಯ ಮಾವ ವಿಠಲ್ ಗೌಡ ಅವರು ಈಗ ಹೇಳಿಕೆಯನ್ನ ನೀಡಿ ಅಚ್ಚರಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಒಂದು ವಿಡಿಯೋವನ್ನ ಅವರಾಗೆ ಈ ಒಂದು ವಿಚಾರವಾಗಿ ಮಾತನಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅವರು ಹಾಕಿರುವಂತದ್ದು. ಧರ್ಮಸ್ಥಳ ಗ್ರಾಮದ ಬಂಗ್ಲೆಗುಡ್ಡೆಗೆ ಏನು 2 ಸ್ಥಳ ಮಹಾಜರನನ್ನ ಕರೆದುಕೊಂಡು ಹೋಗಿದ್ರು. ಅಲ್ಲಿ 3 ಮನುಷ್ಯರ ಕಲೆಬರಹಗಳನ್ನ ಸಿಕ್ಕಿದ್ದನ್ನ ನಾನೇ ಕಣ್ಣಾರೆ ಕಂಡಿದ್ದೀನಿ. ಹತ್ತತ್ರ 10 ಫೀಟ್ ನಲ್ಲಿ 2ನೇ ಬಾರಿಗೆ ಸ್ಥಳ ಮಹಾಜರಿಗೆ ಹೋದಾಗ ಹೆಣಗಳ ರಾಶಿ ಸಿಕ್ತು ಅಂತ ಅವ್ರು ಹೇಳ್ತಾ ಇರುವಂತದ್ದು. ಇನ್ನು ಕಣ್ಣಿಗೆ ಕಂಡದ್ದು ಅಂದ್ರೆ ಸ್ವತಃ ಅವ್ರ ಕಣ್ಣಿಗೆ ಕಂಡದ್ದು 5 ಹೆಣಗಳು ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಇನ್ನು ಇದಷ್ಟೇ ಅಲ್ಲದೆ ಸಣ್ಣ ಮಗುವಿನ ಎಲುಬು ಕೂಡ ಅಲ್ಲಿ ಸಿಗ್ತಾ ಇತ್ತು. ಇನ್ನು ಅಲ್ಲಿ ಒಂದು ಜಾಗವನ್ನ ನಾವು ಗಮನಿಸೋದಾದ್ರೆ ವಾಮಾಚಾರಕ್ಕೆ ಬಳಸುವಂತಹ ವಸ್ತುಗಳನ್ನ ಕೂಡ ಅಲ್ಲಿ ಸಿಕ್ಕಿದ್ವು ನಮಗೆ ಅಂತ ಅವ್ರು ಹೇಳ್ತಿರುವಂತದ್ದು. ಇನ್ನು ಹೂತಿಟ್ಟ ಶವಗಳನ್ನ ಕಾಣದ ಹಾಗೆ ಮಾಡ್ಲು ಮಣ್ಣನ್ನ ತೆಗೆದು ಹಾಕಿದ್ದಾರೆ. ಹಾಗಾಗಿ ಅಲ್ಲಿ ಏನ್ ಶವಗಳಿದ್ವು ಅವು ಕಾಣ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಒಂದ್ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋದಾದ್ರೆ ಅಷ್ಟೆಲ್ಲಾ ಅಗಿದು ಭೂಮಿಯನ್ನ ಅಗಿದು ಎಲ್ಲಾ ರೀತಿಯಾಗಿರುವಂತಹ ಒಂದು ತನಿಖೆಯನ್ನ ನಡೆಸಿದ್ರು ಕೂಡ ಅಲ್ಲಿ ಬುರುಡೆ ಸಿಗದೆ ಇದ್ದಾಗ ಇವ್ರಿಗೆ ಯಾವ ರೀತಿಯಾಗಿ ಈ ತರ ಸಿಕ್ತು, ಮತ್ತೆ ಇದೊಂದು ಏನಾದ್ರು ಟ್ವಿಸ್ಟ್ ಮಾಡ್ಬೇಕು ಅಂತ ಇವ್ರುನು ಆ ಬುರುಡೆ ಗ್ಯಾಂಗ್ ಜೊತೆ ಸೇರ್ಕೊಂಡು ಏನಾದ್ರು ಈ ರೀತಿ ಮಾಡ್ತಿದಾರಾ, ಅಥವಾ ಇವ್ರು ಫ್ಯಾಮಿಲಿ ಮೆಂಬರ್ ಆಗಿರೋ ಒಂದು ಕಾರಣದಿಂದ ಇವ್ರು ಯಾಕೆ ಸುಳ್ಳು ಹೇಳ್ತಾರೆ, ಇದ್ರೂ ಇರಬಹುದು ಅಂತ ಒಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು. ಇನ್ನು 5-6 ಫೀಟ್ ನಲ್ಲಿ ಬುರುಡೆ ರಾಶಿ ಇದೆ, ಎಲುಬು ಅಲ್ಲಲ್ಲಿ ಹರಡಿದ್ವೆ, ಬುರುಡೆಗಳು ಮಣ್ಣಿನಲ್ಲಿ ಇದ್ವು, ನಮಗ್ ಕಾಣ್ತಾ ಇದ್ವು, ನಾನೇ ಕಣ್ಣಾರ್ ನೋಡಿದ್ದೀನಿ ಅಂತ ಇವ್ರು ಈಗ ಹೇಳ್ತಾ ಇರುವಂತದ್ದು. ಹಾಗಾಗಿ ಸೌಜನ್ಯ ಮಾವನ ಹೇಳಿಕೆಯನ್ನ ಈಗ ಗಂಭೀರವಾಗಿ ತೆಗೆದುಕೊಂಡು ಮತ್ತೆ ಏನಾದ್ರೂ ತನಿಖೆ ಸ್ಟಾರ್ಟ್ ಆಗತ್ತಾ, ಧರ್ಮಸ್ಥಳ ಪ್ರಕರಣ ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಕಾದ್ ನೋಡ್ಬೇಕಿದೆ ರೂಪಲತಾ ಅವ್ರೆ. ಹಾಗಿದ್ರೆ ಇಷ್ಟೆಲ್ಲಾ ಕಡೆ ಅಷ್ಟೊಂದು ಎಲುಬುಗಳು ಸಿಕ್ಕಿದೆ, ಹಾಗೆ ಮೂಳೆಗಳೆಲ್ಲ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ವಿಠಲ್ ಗೌಡ. ಇದನ್ನ SIT ತಂಡ ತೆಗೆದುಕೊಂಡು ಹೋಗಿದ್ಯಾ? ಅದರ ಬಗ್ಗೆ ಈಗ ಏನು ತನಿಖೆಯನ್ನ ಮಾಡುತ್ತಾ, ಹೆಂಗೆ? ಹೌದು, ಈಗ ಯಾಕಂದ್ರೆ ಇವರು ಹೇಳಿಕೆಯನ್ನ ನೀಡಿರುವಂತದ್ದು ಇವರ ಒಂದು ಆಧಾರದ ಮೇಲೆ ಈಗ ತನಿಖೆಯನ್ನ ನಡೆಸಬೇಕಾಗತ್ತೆ. ಯಾಕಂದ್ರೆ ಚಿನ್ನಯ್ಯ ಅಷ್ಟೆಲ್ಲಾ ಹೇಳಿ 13 ಸ್ಥಳಗಳನ್ನ ಹೂತಿ 13 ಸ್ಥಳಗಳನ್ನ ಈಗ ತನಿಖೆಯನ್ನ ಮಾಡಿದ್ರು. ಆಗ್ಲೇನೆ ಚಿನ್ನಯ್ಯನ ಹೇಳಿಕೆ ಆಧಾರದ ಮೇಲೆ ಇವರು ನಾನು ಕಣ್ಣಾರೇನೆ ಕಂಡಿದ್ದೀನಿ ಅಂತ ಹೇಳೋ ಒಂದು ಇವರ ಆಧಾರದ ಮೇಲೆ ಅಟ್ಲೀಸ್ಟ್ ಅಲ್ಲಿ ತನಿಖೆ ಆಗ್ಲೇಬೇಕು. ಇಲ್ಲ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಚಿನ್ನಯ್ಯನು ಹಂಗೆ ಹೇಳ್ದ, ಇವರು ಹಂಗೆ ಹೇಳ್ದ ಅಂತ ಏನಾದ್ರು ಅಲ್ಲಿ ಬಿಟ್ಬಿಟ್ರೆ ತನಿಖೆ ಮಾಡೋದು ಏನಾದ್ರು ಅಲ್ಲಿ ಇದ್ರೂ ಇರ್ಬೋದು. ಯಾಕಂದ್ರೆ ಇವರು ತನಿಖೆ ಬುರುಡೆ ಗ್ಯಾಂಗ್ ನಲ್ಲಿ ಒಬ್ರು ವ್ಯಕ್ತಿ ಅಂತ ಅಂದ್ರೆ ಅವ್ರ ಜೊತೆ ಸೇರಿದ ಒಂದು ವ್ಯಕ್ತಿ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಇವರು ಸ್ವತಃ ಸೌಜನ್ಯ ಮಾವ ಆಗಿರೋದ್ರಿಂದ ತನ್ನ ಒಂದು ಸೊಸೆಗೆ ಏನಾದ್ರು ನಾನು ಒಂದು ಅವ್ರಿಗೆ ಏನಾದ್ರು ನಮ್ ಸ್ಥಾನವನ್ನು ಒದಗಿಸ್ಬೇಕು ಅಂದ್ರೆ ಅವ್ರ ಪ್ರಕರಣಕ್ಕೆ ನಾನು ನ್ಯಾಯವನ್ನ ಒದಗಿಸ್ಬೇಕು ಎಂಬ ನಿಟ್ಟಿನಲ್ಲಿ ಇವರು ಹೋರಾಟವನ್ನ ಮಾಡ್ತಿರ್ಬಹುದು ಎಂಬ ಶಂಕೆ ಕೂಡ ವ್ಯಕ್ತವಾಗುತ್ತೆ ಒಂದು ಗಮನದಲ್ಲಿ ನೋಡಿದಾಗ. ಹಾಗಾಗಿ ಇವ್ರು ಮಾವ ಆಗಿರೋದ್ರಿಂದ, ಫ್ಯಾಮಿಲಿ ಮೆಂಬರ್ ಆಗಿರೋದ್ರಿಂದ ಇವರ ಹೇಳಿಕೆಯನ್ನ ಗಂಭೀರವಾಗಿ SIT ಪರಿಗಣನೆ ಮಾಡುತ್ತೆ. ಪರಿಗಣನೆ ಮಾಡಿ ನೆಕ್ಸ್ಟ್ ಏನು ಕ್ರಮವನ್ನ ಕೈಗೊಳ್ಬೇಕು ಅಂತ ಮುಂದಿನ ದಿನಗಳಲ್ಲಿ ಅವರೇ ಈಗ ಹೇಳುವಂತದ್ದು. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.
ಸೌಜನ್ಯ ಮಾವ ವಿಠಲ್ನಿಂದ ಸ್ಫೋಟಕವಾದಂತಹ ಹೇಳಿಕೆ ನೀಡಿದ್ದಾರೆ. ಚಿನ್ನಯ್ಯ ಹೇಳಿದ್ದು 100% ಸತ್ಯ, ಅದರಲ್ಲಿ ಡೌಟೇ ಇಲ್ಲ. ಚಿನ್ನಯ್ಯ, ತಾನ್ಸಿ, ರಂಗ, ಸುಬ್ರಹ್ಮಣ್ಯ ಎಲ್ಲರೂ ಕೂಡ ಹೇಳಿದ್ದಾರೆ. ಮೃತದೇಹವನ್ನ ತೋರಿಸುವೆ, ಮಧ್ಯರಾತ್ರಿ ಕರೆದ್ರೂ ಕೂಡ ನಾನು ಬರ್ತೇನೆ. ಬಂಗ್ಲಾಗುಡ್ಡದಲ್ಲಿ 2 ಬಾರಿ ಸ್ಥಳ ಮಹಜರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಣ್ಣ ಮಗುವಿನ ಒಂದು ಎಲುಬು ಕೂಡ ಅಲ್ಲಿ ಸಿಕ್ಕಿದೆ ಅನ್ನುವಂಥ ಒಂದು ಸ್ಫೋಟಕವಾದಂತಹ ಮಾಹಿತಿಯನ್ನ ಕೂಡ ಇದು ಬಹಿರಂಗಪಡಿಸಿದ್ದಾರೆ. ತನ್ನ 2.5 ನಿಮಿಷದ ವಿಡಿಯೋದಲ್ಲಿ ಇದೆಲ್ಲವನ್ನ ಕೂಡ ಮಾಹಿತಿಯನ್ನು ಅವರು ಬಿಚ್ಚಿಟ್ಟಿದ್ದಾರೆ. ಚಿನ್ನಯ್ಯ ಏನ್ ಹೇಳಿದ್ನೋ ಅದೆಲ್ಲವೂ ಕೂಡ ನಿಜ. ಅಲ್ಲಿ ಉತ್ಖನನ ಮಾಡುವಾಗ ಕೆಲವೊಂದು ಕಡೆಗಳಲ್ಲಿ ಸಿಕ್ಕಿತ್ತು, ಆದ್ರೆ ಇನ್ನು ಕೆಲವು ಕಡೆಗಳಲ್ಲಿ ಸಿಕ್ಕಿರ್ಲಿಲ್ಲ. ಅದೇನೋ ಬಹುಶಃ ಅದು ತುಂಬಾ ವರ್ಷಗಳಾಗಿರೋ ಕಾರಣ ಅಲ್ಲಿ ಸಿಕ್ಕಿಲ್ವಾ ಏನೋ. ಆದ್ರೆ ಅವನು ಹೇಳಿರೋದೆಲ್ಲವೂ ಕೂಡ 100% ಸತ್ಯ. ಆ ಪ್ರದೇಶ ಕಾಣ್ತಾ ಇದೆ. ಅದೇ ಒಂದು 4-5 ಸಲ ಕರ್ಕೊಂಡು ಹೋಗಿದ್ದಾರೆ ಮಾಜರಿಗೆ, ಒಂದು ಸ್ಪಾಟ್ ಮಾಜರಿಗೆ. ಕರ್ಕೊಂಡು ಹೋಗುವ ವೇಳೆಯಲ್ಲಿ ಅಲ್ಲೇ ಒಂದು 3 ಮನುಷ್ಯರ ಕಲೆಬರವು ಸಿಗುತ್ತಲ್ಲಿ, ಅಲ್ಲೇ ಪಕ್ಕದ ಒಂದು 10 ಫೀಟಲ್ಲಿ. ನಂತರ 2ನೇ ಸ್ಥಳ ಮಾಜರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಒಂದು 5